ನಮಸ್ಕಾರ. 18ನೇ ಶತಮಾನದ ಮಧ್ಯಭಾಗದಿಂದ 19ನೇ ಶತಮಾನದವರೆಗೆ ಬ್ರಿಟಿಷರು ಇಡೀ ಭಾರತವನ್ನು ಹೇಗೆ ತಮ್ಮ ಮುಷ್ಟಿಗೆ ತೆಗೆದುಕೊಂಡ್ರು ಅಂತ ನಾವೆಲ್ಲರೂ ಒಮ್ಮೆಯಾದರೂ ಯೋಚಿಸಿರ್ತೇವೆ ಅಲ್ವಾ? ಇದು ಕೇವಲ ಯುದ್ಧರಂಗದ ಕತ್ತಿ ಗುರಾಣಿಗಳ ಕಥೆಯಲ್ಲ, ಬದಲಾಗಿ ಅತ್ಯಂತ ಚಾಣಾಕ್ಷ ರಾಜತಾಂತ್ರಿಕ ಒಪ್ಪಂದಗಳ ಮೂಲಕ ಬ್ರಿಟಿಷ್ ಸಾಮ್ರಾಜ್ಯ ಹೇಗೆ ವಿಸ್ತರಣೆ ಆಯಿತು ಅನ್ನೋದರ ರೋಚಕ ವಿಶ್ಲೇಷಣೆ ಇದು. ಕೇವಲ ಬಲಪ್ರಯೋಗದ ಜೊತೆಗೆ ಕಾಗದದ ಮೇಲಿನ ಒಪ್ಪಂದಗಳ ಕುತಂತ್ರ ಹೇಗೆ ಕೆಲಸ ಮಾಡ್ತು ಅನ್ನೋದು ನಿಜಕ್ಕೂ ವಿಸ್ಮಯಕಾರಿ. ಬನ್ನಿ ಶುರು ಮಾಡೋಣ. ಬ್ರಿಟಿಷರ ಆಡಳಿತದ ವಿಸ್ತರಣೆ ಮತ್ತು ಅಧಿಕಾರದ ಚದುರಂಗದಾಟ ಹೇಗೆ ನಡೀತು ಅನ್ನೋದನ್ನ ಈ ಪಠ್ಯವು ಎಳೆ ಎಳೆಯಾಗಿ ಅತ್ಯಂತ ಸ್ಪಷ್ಟವಾಗಿ ಬಿಚ್ಚಿಡ್ತದೆ. ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ನಂತರ ಅಂದ್ರೆ 1765ರ ಹೊತ್ತಿಗೆ ಬ್ರಿಟಿಷರು ಪೂರ್ವ ಭಾರತದ ಬಂಗಾಳದ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಸಾಧಿಸಿದ್ರು. ಆದ್ರೆ ಮುಂದಕ್ಕೆ ಹೋಗಕ್ಕೆ ಅವರಿಗೆ ಒಂದು ದೊಡ್ಡ ಭೌಗೋಳಿಕ ತಡೆಗೋಡೆ ಎದುರಾಯಿತು. ಅವರ ಪ್ರಭಾವ ಬರೀ ಬಂಗಾಳ ಮತ್ತು ಬಾಂಬೆಗೆ ಮಾತ್ರ ಸೀಮಿತ ಆಗಿತ್ತು. ನೋಡಿ, ಪ್ಲಾಸಿ ಮತ್ತು ಬಕ್ಸಾರ್ ಕದನಗಳ ನಂತರ ಬ್ರಿಟಿಷರು ಬಂಗಾಳ ಮತ್ತು ಪೂರ್ವ ಭಾರತವನ್ನು ತಮ್ಮ ಕಪಿಮುಷ್ಟಿಯಲ್ಲಿಟ್ಟುಕೊಂಡಿದ್ರು. ಆದ್ರೆ ಅವರಿಗೆ ಮುಂದಕ್ಕೆ ಹೆಜ್ಜೆ ಇಡಲು ಅತಿದೊಡ್ಡ ತಡೆಗೋಡೆಯಾಗಿ ನಿಂತಿದ್ದು ಯಾರು ಗೊತ್ತಾ? ಪಶ್ಚಿಮ ಮತ್ತು ದಕ್ಷಿಣ ಭಾರತದ ಪ್ರಬಲ ಶಕ್ತಿಗಳು. ಮರಾಠರು ಹಾಗೂ ಮೈಸೂರಿನ ಹೈದರಲಿ ಮತ್ತು ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಅಕ್ಷರಶಃ ಸಿಂಹಸ್ವಪ್ನವಾಗಿದ್ರು. ಇತ್ತ ವಾಯುವ್ಯ ಭಾಗದಲ್ಲಿ ಸಿಖ್ಖರು ಕೂಡ ಭವಿಷ್ಯದ ಪ್ರಬಲ ವಿರೋಧಿಗಳಾಗಿ ಬೆಳೆಯುತ್ತಿದ್ರು. ಹಾಗಾಗಿ ಆರಂಭದಲ್ಲಿ ಬ್ರಿಟಿಷರ ಆಟಾಟೋಪ ಕೇವಲ ಬಂಗಾಳ ಮತ್ತು ಮುಂಬೈಗೆ ಮಾತ್ರ ಸೀಮಿತವಾಗಿತ್ತು. ನಮ್ಮ ಮುಂದಿರುವ ಈ ಮೂಲ ಐತಿಹಾಸಿಕ ನಕ್ಷೆಯನ್ನ ಒಮ್ಮೆ ಗಮನಿಸಿ. ಮರಾಠರ ಉತ್ತರಾಧಿಕಾರದ ಬಿಕ್ಕಟ್ಟಿಗೂ ಮುನ್ನ ಇದ್ದ ಒಂದು ಬಿಗುವಿನ ರಾಜಕೀಯ ಪರಿಸ್ಥಿತಿಯನ್ನ ಇದು ಸ್ಪಷ್ಟವಾಗಿ ತೋರಿಸುತ್ತೆ. ಬ್ರಿಟಿಷರಿಗೆ ತಾವು ಎದುರಿಸುತ್ತಿದ್ದ ಈ ಭೌಗೋಳಿಕ ದಿಗ್ಬಂಧನವನ್ನ ಒಡೆಯೋಕೆ ಒಂದು ಸಣ್ಣ ಓಪನಿಂಗ್ ಬೇಕಿತ್ತು. ಆಶ್ಚರ್ಯ ಏನಪ್ಪಾ ಅಂದ್ರೆ, ಆ ಬಹುನಿರೀಕ್ಷಿತ ಅವಕಾಶ ಅವರಿಗೆ ಯುದ್ಧಭೂಮಿಯಲ್ಲಿ ಸಿಗ್ಲಿಲ್ಲ. ಬದಲಾಗಿ ಮರಾಠ ಆಸ್ಥಾನದ ಆಂತರಿಕ ಕಲಹದ ಮೂಲಕ ತಾನಾಗಿಯೇ ಸೃಷ್ಟಿಯಾಯಿತು. ನಿಜ ಹೇಳ್ಬೇಕಂದ್ರೆ ಬ್ರಿಟಿಷರು ಮತ್ತು ಮರಾಠರ ನಡುವೆ ವೈರತ್ವದ ಬೀಜ ಮೊದಲೇ ಬಿತ್ತಲ್ಪಟ್ಟಿತ್ತು. ಇಲ್ಲಿನ ಅಂಶಗಳನ್ನ ನೋಡಿ. ಮೊಘಲ್ ಚಕ್ರವರ್ತಿ 2ನೇ ಶಾ ಆಲಂ ತನಗೆ ಬ್ರಿಟಿಷರು ಕೊಟ್ಟಿದ್ದ ಕೋರಾ ಮತ್ತು ಅಲಹಾಬಾದ್ ಪ್ರದೇಶಗಳನ್ನ ಮರಾಠರಿಗೆ ಬಿಟ್ಕೊಟ್ಟಿದ್ದ. ಆದ್ರೆ ಮರಾಠರು ಯಾವಾಗ ಆತನನ್ನು ದೆಹಲಿಯ ಸಿಂಹಾಸನದಲ್ಲಿ ಮರಳಿ ಕೂರಿಸ್ತಾರೋ ಆಗ ಆತ ಅದೇ ಪ್ರದೇಶಗಳನ್ನು ಮರಾಠರಿಗೆ ಒಪ್ಪಿಸಿಬಿಡ್ತಾನೆ. ಈ ಒಂದು ಭೂಪ್ರದೇಶದ ಹಸ್ತಾಂತರ ಬ್ರಿಟಿಷರು ಮತ್ತು ಮರಾಠರ ನಡುವೆ ದೊಡ್ಡ ದ್ವೇಷದ ಕಿಡಿಯನ್ನು ಹೊತ್ತಿಸಿತು. ಆದ್ರೆ ಬ್ರಿಟಿಷರಿಗೆ ನಿಜವಾದ ಎಂಟ್ರಿ ಸಿಕ್ಕಿದ್ದು ಮರಾಠರ ಒಳಗಿನ ಕೌಟುಂಬಿಕ ಕಲಹದಿಂದ. ಮರಾಠರ ಈ ಒಳಜಗಳ ಇದೆಯಲ್ಲ, ಅದು ಅಕ್ಷರಶಃ ಒಂದು ಹೈ ವೋಲ್ಟೇಜ್ ರಾಜಕೀಯ ಥ್ರಿಲ್ಲರ್. ಆಗಿದ್ದೇನು ಅಂದೇ, ಮರಾಠರ ಅತ್ಯಂತ ಬಲಿಷ್ಠ ಪೇಶ್ವೆ ಮಾಧವರಾವ್ ತೀರಿಕೊಳ್ತಾನೆ. ಇದು ಮರಾಠರಿಗೆ ತುಂಬಲಾರ್ದ ನಷ್ಟ. ಅವನ ನಂತರ ಅವನ ತಮ್ಮ ನಾರಾಯಣರಾವ್ ಪೇಶ್ವೆ ಸ್ಥಾನಕ್ಕೆ ಬರ್ತಾನೆ. ಆದ್ರೆ ಅಧಿಕಾರದ ಲಾಲಸೆ ಎಷ್ಟಿರುತ್ತೆ ಅಂದ್ರೆ, ಅವನ ಸ್ವಂತ ಚಿಕ್ಕಪ್ಪ ರಘೋಬ ಅಂದ್ರೆ ರಘುನಾಥರಾವ್ ನಾರಾಯಣರಾವ್ನ ಕೊಲೆ ಮಾಡಿಸ್ತಾನೆ. ಆಗ ನಾನಾ ಫಡ್ನವೀಸ್ ನೇತೃತ್ವದಲ್ಲಿ ಮರಾಠ ಒಕ್ಕೂಟ ಸೇರಿ ನಾರಾಯಣರಾವ್ನ ಮಗ 2ನೇ ಮಾಧವರಾವ್ಗೆ ಪಟ್ಟ ಕಟ್ತಾರೆ. ಅಧಿಕಾರ ಕೈತಪ್ಪಿದ್ರಿಂದ ಹತಾಶನಾದ ರಘೋಬ ನೇರವಾಗಿ ಹೋಗಿ ಬ್ರಿಟಿಷರ ಬೆಂಬಲ ಕೇಳ್ತಾನೆ. ನೋಡಿ, ಮತ್ತೊಬ್ರು ಮನೆ ಜಗಳ ಬ್ರಿಟಿಷರಿಗೆ ಎಂತಹ ಬಂಗಾರದಂಥ ಅವಕಾಶ ಒದಗಿಸ್ಕೊಡ್ತು ಅಲ್ವಾ? ರಘೋಬನ ಈ ಹತಾಶೆಯನ್ನೇ ಬಂಡವಾಳ ಮಾಡಿಕೊಂಡ ಬ್ರಿಟಿಷರು 1775ರಿಂದ 1782ರವರೆಗೆ ಬರೋಬ್ಬರಿ 7 ವರ್ಷಗಳ ಕಾಲ ಸುದೀರ್ಘವಾದ ಯುದ್ಧ ನಡೆಸಿದ್ರು. ಈ ಸುದೀರ್ಘವಾದ ಯುದ್ಧ ಯಾರಿಗೂ ಅಷ್ಟು ಸುಲಭವಾಗಿರಲಿಲ್ಲ. ಆರಂಭದಲ್ಲಿ ಮರಾಠರು ಗಣನೀಯ ಯಶಸ್ಸನ್ನ ಸಾಧಿಸಿದ್ರೂ ಕೊನೆಗೆ ಸುಸ್ತಾಗ್ಬೇಕಾಯ್ತು. ಯುದ್ಧವನ್ನ ಮುಂದುವರಿಸಲಾಗದೆ ಮರಾಠ ಒಕ್ಕೂಟ ಬ್ರಿಟಿಷರ ಜೊತೆ ಸಾಲ್ಬಾಯಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಈ ಒಪ್ಪಂದದ ಮೂಲಕ 2ನೇ ಮಾಧವರಾವನ್ನ ಅಧಿಕೃತ ಪೇಶ್ವೆ ಅಂತ ಒಪ್ಕೊಳ್ಳಾಯ್ತು. ಆದರೆ ಇದು ಮುಂದಿನ ದಿನಗಳಲ್ಲಿ ಬ್ರಿಟಿಷರಿಗೆ ಭಾರತದ ರಾಜಕಾರಣದಲ್ಲಿ ತಮ್ಮ ಪ್ರಭಾವವನ್ನ ಗಟ್ಟಿಗೊಳಿಸಲು ಒಂದು ಭದ್ರ ಬುನಾದಿಯನ್ನಂತೂ ಹಾಕ್ಕೊಡ್ತು. ಈಗ ನಾವು ಲಾರ್ಡ್ ವೆಲ್ಲೆಸ್ಲಿಯ ಪ್ರವೇಶದೊಂದಿಗೆ ಶುರುವಾಗುವ ಬ್ರಿಟಿಷ್ ವಿಸ್ತರಣೆಯ ಹೊಸ ಶಕೆಯ ಕಡೆಗೆ ಗಮನಹರಿಸೋಣ ಬನ್ನಿ. 1798ರಲ್ಲಿ ಗವರ್ನರ್ ಜನರಲ್ ಆಗಿ ಲಾರ್ಡ್ ವೆಲ್ಲೆಸ್ಲಿ ಭಾರತಕ್ಕೆ ಬರುವ ಹೊತ್ತಿಗೆ ಮರಾಠರು ಮತ್ತು ಮೈಸೂರು ಸಂಸ್ಥಾನಗಳು ಸಾಕಷ್ಟು ದುರ್ಬಲಗೊಂಡಿದ್ವು. ಈ ಅವಕಾಶವನ್ನ ಬಳಸ್ಕೊಂಡು ಆತ ಅತ್ಯಂತ ವ್ಯವಸ್ಥಿತವಾದ ಒಂದು ತ್ರಿಮುಖ ತಂತ್ರವನ್ನ ಜಾರಿಗೆ ತರ್ತಾನೆ. ಆತನ ಗುರಿ ಬರೀ ವ್ಯಾಪಾರ ಆಗಿರ್ಲಿಲ್ಲ, ಇಡೀ ಭಾರತೀಯ ಉಪಖಂಡವನ್ನೇ ನುಂಗಿ ಹಾಕೋದಾಗಿತ್ತು. ಅದಕ್ಕಾಗಿ ಆತ ಬಳಸಿದ್ದು 3 ಕರಾರುವಕ್ಕಾದ ವಿಧಾನಗಳು. ಮೊದಲನೆಯದ್ದು ಸಹಾಯಕ ಸೈನ್ಯ ಪದ್ಧತಿ. ಎರಡನೇದ್ದು ತಮ್ಮ ದಾರಿಗೆ ಅಡ್ಡಿಯಾಗುವ ಹೊಸ ರಾಜ್ಯಗಳ ಮೇಲೆ ನೇರ ಯುದ್ಧಗಳನ್ನು ಸಾರುವುದು. ಮತ್ತು ಮೂರನೇದಾಗಿ ಈಗಾಗಲೇ ಕಂಪನಿಯ ಅಧೀನಕ್ಕೆ ಒಳಪಟ್ಟಿರುವ ರಾಜ್ಯಗಳನ್ನು ಸಂಪೂರ್ಣವಾಗಿ ತನ್ನ ನೇರ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದು.
ಇವುಗಳಲ್ಲಿ ವೆಲ್ಲೆಸ್ಲಿಯ ಅತಿದೊಡ್ಡ ಮತ್ತು ವಿನಾಶಕಾರಿ ಅಸ್ತ್ರ ಅಂದ್ರೆ ಅದೇ ಈ ಸಹಾಯಕ ಸೈನ್ಯ ಪದ್ಧತಿ. ಹಾಗಾದ್ರೆ ಈ ಸಹಾಯಕ ಸೈನ್ಯ ಪದ್ಧತಿಯ ಅಸಲಿ ಸ್ವರೂಪ ಏನು ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕು. ಮೇಲ್ನೋಟಕ್ಕೆ ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜ್ಯಗಳ ನಡುವಿನ ಕೇವಲ ಒಂದು ಮಿಲಿಟರಿ ಒಪ್ಪಂದ ಅಥವಾ ರಕ್ಷಣಾ ಒಪ್ಪಂದದ ತರ ಕಾಣಿಸ್ತಿತ್ತು. ಆದರೆ ರಿಯಾಲಿಟಿಯಲ್ಲಿ ಇದು ಭಾರತೀಯ ರಾಜರನ್ನ ಬಲೆಗೆ ಬೀಳಿಸಲು ಹೆಣೆದ ಅತ್ಯಂತ ಕುತಂತ್ರದ ಜಾಲವಾಗಿತ್ತು. ಬಾಹ್ಯ ಬೆದರಿಕೆಗಳಿಂದ ರಕ್ಷಣೆ ಕೊಡ್ತೀವಿ ಅನ್ನೋ ಸುಳ್ಳು ಭರವಸೆಯ ನೆಪದಲ್ಲಿ ರಾಜರನ್ನ ಸಂಪೂರ್ಣವಾಗಿ ಬ್ರಿಟಿಷರ ಅಧೀನಕ್ಕೆ ತಳ್ಳುವ ರಾಜತಾಂತ್ರಿಕ ಷಡ್ಯಂತ್ರ ಇದಾಗಿತ್ತು. ವೆಲ್ಲೆಸ್ಲಿಯ ತಂತ್ರಗಳಲ್ಲೆಲ್ಲ ಅತ್ಯಂತ ಭಯಾನಕ ಆದ್ರೆ ಅಷ್ಟೇ ಪರಿಣಾಮಕಾರಿಯಾದ ಅಸ್ತ್ರ ಅಂದ್ರೆ ಈ ಸಹಾಯಕ ಸೈನ್ಯ ಪದ್ಧತಿ. 1798ರಲ್ಲಿ ಜಾರಿಗೆ ಬಂದ ಈ ಬಿಗಿಯಾದ ಸೈನಿಕ ಒಪ್ಪಂದ ಮೇಲ್ನೋಟಕ್ಕೆ ಒಂದು ಸಹಾಯ ಅಥವಾ ಮೈತ್ರಿಯಂತೆ ಕಾಣುತ್ತಿತ್ತು. ಆದ್ರೆ ವಾಸ್ತವದಲ್ಲಿ ಇದು ಭಾರತೀಯ ರಾಜ್ಯಗಳನ್ನು ಅತ್ಯಂತ ನಯವಾಗಿ ಬ್ರಿಟಿಷರ ಗುಲಾಮಗಿರಿಗೆ ತಳ್ಳುವ ಒಂದು ವ್ಯವಸ್ಥಿತ ಜಾಲವಾಗಿತ್ತು. ಬ್ರಿಟಿಷರ ರಾಜತಾಂತ್ರಿಕ ಕುತಂತ್ರದ ಪರಮಾವಧಿ ಹೇಗಿತ್ತೋ ಅನ್ನೋದನ್ನ ಇದು ಅದ್ಭುತವಾಗಿ ವಿವರಿಸುತ್ತದೆ. ಈ ಒಪ್ಪಂದದ 3 ಷರತ್ತುಗಳನ್ನು ಸ್ವಲ್ಪ ಜಾಗರೂಕತೆಯಿಂದ ಗಮನಿಸಿ. 1ನೇ ನಿಯಮ: ಭಾರತೀಯ ರಾಜನು ತನ್ನ ಸ್ವಂತ ರಾಜ್ಯದಲ್ಲಿ ಬ್ರಿಟಿಷ್ ಸೈನ್ಯವನ್ನು ಇಟ್ಕೊಳ್ಳಲೇಬೇಕು. 2ನೇ ನಿಯಮ: ಆ ಸೈನ್ಯದ ವೇತನ ಮತ್ತು ನಿರ್ವಹಣೆ ವೆಚ್ಚವನ್ನು ಆ ರಾಜನೇ ಭರಿಸಬೇಕು. ಒಂದು ವೇಳೆ ಆತನಿಗೆ ಸಾಧ್ಯವಾಗದಿದ್ರೆ ತನ್ನ ರಾಜ್ಯದ ನಿರ್ದಿಷ್ಟ ಕಂದಾಯ ಬರುವ ಪ್ರದೇಶವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕು. ಇನ್ನು 3ನೇ ನಿಯಮ: ರಾಜನ ಆಸ್ಥಾನದಲ್ಲಿ ಸದಾ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ಅನ್ನು ಕಡ್ಡಾಯವಾಗಿ ನೇಮಿಸಿಕೊಳ್ಳಬೇಕು. ಕೇಳಲು ಸರಳ ಅನ್ಸಿದ್ರೂ ಈ 3 ನಿಯಮಗಳು ಎಷ್ಟೊಂದು ನಿರ್ದಯವಾಗಿದ್ವು ಅಂದ್ರೆ ಇವು ರಾಜರ ಸಂಪತ್ತು, ಸೈನಿಕ ಸ್ವಾತಂತ್ರ್ಯ ಮತ್ತು ಆಸ್ಥಾನದ ರಾಜಕೀಯ ಗೌಪ್ಯತೆ ಹೀಗೆ ಎಲ್ಲವನ್ನೂ ಬೇರು ಸಹಿತ ಕಿತ್ತುಕೊಂಡವು. ಮೂಲ ಪಠ್ಯದ 4, 5 ಮತ್ತು 6 ನಿಯಮಗಳನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಹಾಗೇ ಬೇರೆ ರಾಜ್ಯದ ಜೊತೆ ಯುದ್ಧವೋ ಶಾಂತಿ ಸಂಧಾನವೋ ಗವರ್ನರ್ ಜನರಲ್ ಒಪ್ಪಿಗೆ ಬೇಕೇ ಬೇಕು. ಅದಕ್ಕೆ ಪ್ರತಿಯಾಗಿ ಕಂಪನಿಯು ಆಂತರಿಕ ಮತ್ತು ಬಾಹ್ಯ ರಕ್ಷಣೆ ಕೊಡುತ್ತದೆ ಅಂತೆ. ಕೇಳಲು ಬಹಳ ಚೆನ್ನಾಗಿದೆ ಅಲ್ಲ? ಆದರೆ ಇವೆಲ್ಲವೂ ಭಾರತೀಯ ರಾಜ್ಯಗಳ ಸ್ವಾಯತ್ತತೆಯನ್ನೇ ಕತ್ತಿಸುಕುವ ಅಧಿಕಾರಶಾಹಿ ಷರತ್ತುಗಳಾಗಿದ್ದವು. ಕೇಳೋಕೆ ಇದು ಬರೀ ರಕ್ಷಣಾ ಒಪ್ಪಂದ ತರಹ ಇದೆಯಲ್ವಾ? ಆದರೆ ಅಸಲಿಗೆ ಇದು ಕತ್ತಿಗಿಂತ ಹರಿತವಾದ ತಂತ್ರ. ಬೇರೆಯವ್ರ ಹತ್ರ ರಕ್ಷಣೆ ಪಡೆಯೋದು ಅಂದ್ರೆ ನಮ್ಮ ಫಾರಿನ್ ಪಾಲಿಸಿ ಹಾಗೂ ಸಾರ್ವಭೌಮತ್ವವನ್ನೇ ಸಂಪೂರ್ಣವಾಗಿ ಅಡವಿಟ್ಟ ಹಾಗೆ. ಇದನ್ನ ನೋಡಿದ್ರೆ ಟ್ರೋಜನ್ ಹಾರ್ಸ್ ಕಥೆ ನೆನ್ಪಾಗತ್ತೆ. ಒಂದು ಕಡೆ ನಾವು ನಿಮಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ ಅನ್ನೋ ಅತ್ಯಂತ ಆಕರ್ಷಕ ಭರವಸೆ. ಆದರೆ ವಾಸ್ತವ ತೀವ್ರ ಆರ್ಥಿಕ ಶೋಷಣೆ. ರಕ್ಷಣೆಯ ನೆಪದಲ್ಲಿ ಬ್ರಿಟಿಷರು ತಮ್ಮ ಸೈನ್ಯದ ಖರ್ಚನ್ನು ಭಾರತೀಯ ರಾಜರ ತಲೆಗೆ ಕಟ್ಟಿದ್ರು. ಇದರ ಪರಿಣಾಮವಾಗಿ ಸಂಪೂರ್ಣ ಅಧಿಕಾರ ಮತ್ತು ನಿಯಂತ್ರಣ ಬಹಳ ಸುಲಭವಾಗಿ ಬ್ರಿಟಿಷರ ಕೈವಶವಾಯಿತು. ರಕ್ಷಣೆಯ ಈ ಬೆಲ್ಲದ ಆಸೆಗೆ ಬಿದ್ದ ರಾಜ್ಯಗಳು ಎಷ್ಟೊಂದು ಅಂತ ನೋಡಿದ್ರೆ ನಮಗೆ ನಿಜಕ್ಕೂ ಆಶ್ಚರ್ಯವಾಗತ್ತೆ. ಈ ಒಪ್ಪಂದಕ್ಕೆ ಮೊದಲು ಬಲಿಯಾದದ್ದೇ ಹೈದರಾಬಾದ್ ಸಂಸ್ಥಾನ. ಮತ್ತೆ ಈ ಒಪ್ಪಂದ ಎಷ್ಟು ಫಾಸ್ಟಾಗಿ ಹೆಡ್ತು ಗೊತ್ತಾ? ಅಕ್ಷರಶಃ ಡಾಮಿನೋ ಕಲ್ಲುಗಳು ಉರುಳಿದ ಹಾಗೆ. ಮೊಟ್ಟಮೊದಲು ಈ ಬಲೆಗೆ ಬಿದ್ದಿದ್ದು ಹೈದರಾಬಾದ್ ಸಂಸ್ಥಾನ. ಆಮೇಲೆ ನೋಡ್ತಿದ್ದಂತೆ ಮೈಸೂರು, ಔಧ್, ತಂಜಾವೂರು, ಆರ್ಕಾಟ್, ಪೂಣಾ, ಬಿರಾರ್ ಮತ್ತೆ ಗ್ವಾಲಿಯರ್ ಸಂಸ್ಥಾನಗಳು ಕ್ಯೂನಲ್ಲಿ ಬಂದು ಈ ಒಪ್ಪಂದಕ್ಕೆ ಸಹಿ ಹಾಕಿದ್ವು. ಬ್ರಿಟಿಷರ ಸಾಮ್ರಾಜ್ಯ ವಿಸ್ತರಣೆ ಹಸಿವಿಗೆ ಇವರೆಲ್ಲ ಬಹಳ ಸುಲಭವಾಗಿ ಬಲಿಯಾಡ್ಬಿಟ್ರು. ಈ ಟೇಬಲ್ ನೋಡಿ, 1802ರ ಹೊತ್ತಿಗೆ ಪರಿಸ್ಥಿತಿ ಎಷ್ಟು ಕಾಂಪ್ಲೆಕ್ಸ್ ಆಗಿತ್ತು ಅಂತ ಅರ್ಥ ಆಗುತ್ತೆ. ಮರಾಠರ ಒಳಗೆ ದೊಡ್ಡ ಯುದ್ಧವೇ ನಡೀತಾ ಇತ್ತು. ಒಂದೆಡೆ ಫುಲ್ ಅಗ್ರೆಸಿವ್ ಆಗಿದ್ದ ಯಶವಂತರಾವ್ ಹೋಳ್ಕರ್, ಇನ್ನೊಂದೆಡೆ ಸಿಂಧಿಯಾ ಹಾಗೂ ಪೇಶ್ವೆ 2ನೇ ಬಾಜಿರಾವ್ ಅವರ ಒಕ್ಕೂಟ. ಆದರೆ ಈ ಕಾದಾಟದಲ್ಲಿ ಹೋಳ್ಕರ್ ಸೇನೆ ಪೇಶ್ವೆಯನ್ನ ಹೀನಾಯವಾಗಿ ಸೋಲಿಸುತ್ತೆ. ಆಗ ದಿಕ್ಕು ತೋಚದ ಪೇಶ್ವೆ ಬ್ರಿಟಿಷರ ಬಳಿ ಸಹಾಯ ಕೇಳ್ತಾನೆ. ಒಮ್ಮೆ ಯೋಚಿಸಿ, ತಮ್ಮ ಆಂತರಿಕ ಜಗಳ ಬಗೆಹರಿಸಿಕೊಳ್ಳೋಕೆ ಹೊರಗಿನವರನ್ನ ಮನೆಗೆ ಕರೆತಂದದ್ದು ಇಡೀ ಇತಿಹಾಸದ ಗತಿಯನ್ನೇ ಬದಲಿಸಿದ ಬಹುದೊಡ್ಡ ತಪ್ಪು. ಹೋಳ್ಕರ್ ವಿರುದ್ಧ ಸೋತ ಪೇಶ್ವೆ ಮಾಡಿದ ಅತ್ಯಂತ ದೊಡ್ಡ ತಪ್ಪು ನಿರ್ಧಾರ ಏನು ಗೊತ್ತಾ? ನೇರವಾಗಿ ಹೋಗಿ ಬ್ರಿಟಿಷರ ಸಹಾಯ ಕೇಳಿದ್ದು. ಲಾರ್ಡ್ ವೆಲ್ಲೆಸ್ಲಿಗೆ ಬೇಕಾಗಿದ್ದದ್ದು ಇದೇ ಅಲ್ವಾ? ಮರಾಠರ ಒಳಾಡಳಿತಕ್ಕೆ ನುಗ್ಗಲು ಇದೊಂದು ಸುವರ್ಣಾವಕಾಶವಾಗಿತ್ತು. ತಮ್ಮ ಸೇನಾ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಆತುರದಲ್ಲಿ ಪೇಶ್ವೆ 2ನೇ ಬಾಜಿರಾವ್ ಬೆಸ್ಸಿನ್ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡ್ರು. ಅಲ್ಲಿಗೆ ಅವರ ಸ್ವಾತಂತ್ರ್ಯದ ಕಥೆ ಮುಗಿಯಿತು. ಪೇಶ್ವೆಯ ಈ ನಿರ್ಧಾರದಿಂದ ಉಳಿದ ಮರಾಠ ನಾಯಕರಿಗೆ ಅಕ್ಷರಶಃ ಆಘಾತವಾಯಿತು. ಇದನ್ನು ವಿರೋಧಿಸಿ ಹೋಳ್ಕರ್
ಭೋನ್ಸ್ಲೆ ಮತ್ತು ಸಿಂಧ್ಯಾ ಎಲ್ಲರೂ ಒಗ್ಗೂಡಿದ್ರು. 1803ರಿಂದ 1805ರವರೆಗೆ ನಡೆದ ಸರಣಿ ಯುದ್ಧಗಳಲ್ಲಿ ವೆಲ್ಲೆಸ್ಲಿ ಇವರನ್ನೆಲ್ಲ ಸೋಲಿಸಿದನಾದರೂ ಆ ಯುದ್ಧಗಳ ಖರ್ಚು ಎಷ್ಟಿತ್ತಂದ್ರೆ ಕಂಪನಿಯ ತಲೆ ಮೇಲೆ ಬೆಟ್ಟದಷ್ಟು ಸಾಲ ಬಿತ್ತು. ಇದರಿಂದ ತೀವ್ರ ಟೀಕೆಗೆ ಗುರಿಯಾದ ವೆಲ್ಲೆಸ್ಲಿ ಕೊನೆಗೆ ತನ್ನ ಹುದ್ದೆಗೆ ರಾಜೀನಾಮೆ ಕೊಟ್ಟು ವಾಪಸ್ ಹೋಗ್ಬೇಕಾಯಿತು. ಅಲ್ಲಿಗೆ ಆ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ಶಾಂತಿ ನೆಲೆಸಿತು. ಇಲ್ಲಿ ಒಂದು ಕ್ಷಣ ವಿರಾಮ ತೆಗೆದುಕೊಂಡು ಯೋಚಿಸೋಣ. ಈ ತಾತ್ಕಾಲಿಕ ಶಾಂತಿ ನಿಜಕ್ಕೂ ಕಥೆಯ ಅಂತ್ಯವಾಡಿತ್ತಾ? ಖಂಡಿತ ಅಲ್ಲ. ಇದು ಮುಂಬರುವ ಭಾರೀ ಬಿರುಗಾಳಿಯ ಮುನ್ನದ ಮೌನವಷ್ಟೇ ಆಗಿತ್ತೆ. ಕಳೆದುಕೊಂಡ ಆ ವೈಭವವನ್ನು ಮತ್ತು ಸ್ವಾತಂತ್ರ್ಯವನ್ನು ಮರಾಠರು ಮರಳಿ ಪಡೆಯಲು ಸಾಧ್ಯವೇ? 1817ರ ಹೊತ್ತಿಗೆ ಪೇಶ್ವೆಗೆ ತನ್ನ ಗುಲಾಮಗಿರಿಯ ರಿಯಲ್ ಎಫೆಕ್ಟ್ ಅರ್ಥ ಆಗಿತ್ತು. ಕತ್ತು ಹಿಸುಕುತ್ತಿದ್ದ ಬ್ರಿಟಿಷರ ಕಂಟ್ರೋಲಿಂದ ಹೇಗಾದ್ರೂ ಮಾಡಿ ಆಚೆ ಬರಬೇಕು ಅನ್ನೋ ಹತಾಶೆಯಲ್ಲಿ ಪೂನಾದಲ್ಲಿದ್ದ ಬ್ರಿಟಿಷ್ ರೆಸಿಡೆನ್ಸಿಯ ಮೇಲೆಯೇ ನೇರ ದಾಳಿ ಮಾಡಿ ಅದನ್ನ ಸುಟ್ಟು ಹಾಕಿದನು. ಅದೇ ಸಮಯದಲ್ಲಿ ನಾಗಪುರದ ಅಪ್ಪಾಸಾಹೇಬ್ ಮತ್ತು ಮಲ್ಹಾರರಾವ್ ಹೋಳ್ಕರ್ ಕೂಡ ಬ್ರಿಟಿಷರ ವಿರುದ್ಧ ಬಂಡಾಯವೆದ್ದರು. ಆದರೆ ಏನ್ಮಾಡೋದು? ಅಂತಿಮವಾಗಿ 1818ರಲ್ಲಿ ನಡೆದ ಕೋರೆಗಾಂವ್ ಮತ್ತು ಅಷ್ಟೀ ಯುದ್ಧಗಳಲ್ಲಿ ಪೇಶ್ವೆಯ ಸೈನ್ಯ ಸಂಪೂರ್ಣವಾಗಿ ಸೋತು ಶರಣಾಗಬೇಕಾಯಿತು. ಆದರೆ ಯಾವುದೇ ಪ್ರಾಪರ್ ಪ್ಲಾನಿಂಗ್ ಇಲ್ಲದೆ ತಡವಾಗಿ ಎಚ್ಚೆತ್ತುಕೊಂಡಿದ್ದ ಈ ಹೋರಾಟಗಳು ಅಂತಿಮವಾಗಿ ಸಂಪೂರ್ಣ ಫ್ಲಾಪ್ ಆದ್ವು. ಈ ಸೋಲಿನ ಪರಿಣಾಮ ಎಷ್ಟು ಭೀಕರವಾಗಿತ್ತು ಅಂದ್ರೆ ಬ್ರಿಟಿಷರು ಕೇವಲ ಯುದ್ಧ ಮಾತ್ರ ಗೆಲ್ಲಲಿಲ್ಲ, ಪೇಶ್ವೆ ಎಂಬ ಆ ದೊಡ್ಡ ಐತಿಹಾಸಿಕ ಪದವಿಯನ್ನೇ ಶಾಶ್ವತವಾಗಿ ರದ್ದುಗೊಳಿಸಿಬಿಟ್ರು. ಎರಡನೇ ಬಾಜಿರಾಯನಿಗೆ ಒಂದು ಸಣ್ಣ ಪಿಂಚಣಿ ಅಂದ್ರೆ ವಿಶ್ರಾಂತಿ ವೇತನ ಕೊಟ್ಟು ಅಧಿಕಾರದಿಂದ ಸಂಪೂರ್ಣವಾಗಿ ಕಿತ್ತು ಹಾಕಿದ್ರು. ಅಕ್ಷರಶಃ ಇದು ಒಂದು ಯುಗದ ಅಂತ್ಯ. ಇಲ್ಲಿ ಬ್ರಿಟಿಷರ ಮತ್ತೊಂದು ಚಾಣಾಕ್ಷ ರಾಜಕೀಯ ನಡೆಯನ್ನು ನಾವು ಗಮನಿಸಲೇಬೇಕು. ಮರಾಠರ ಸಿಟ್ಟನ್ನು ತಣ್ಣಗಾಗಿಸಲು ಬ್ರಿಟಿಷರು ಛತ್ರಪತಿ ಶಿವಾಜಿಯವರ ವಂಶಸ್ಥನಾದ ಪ್ರತಾಪಸಿಂಹನನ್ನ ಕರೆತಂದು ಸತಾರಾ ಎಂಬ ಒಂದು ಪುಟ್ಟ ರಾಜ್ಯದಲ್ಲಿ ನಾಮಮಾತ್ರಕ್ಕೆ ರಾಜನನ್ನಾಗಿ ಕೂರಿಸಿದರು. ಇದು ಆ ಪ್ರದೇಶದ ಜನರ ಕಣ್ಣಿಗೆ ಮಣ್ಣೆರಚಲು ಮಾಡಿದ ಅತ್ಯಂತ ಲೆಕ್ಕಾಚಾರದ ತಂತ್ರವಾಗಿತ್ತು. ಒಂದು ಭವ್ಯ ಸಾಮ್ರಾಜ್ಯ ಕೇವಲ 16 ವರ್ಷಗಳಲ್ಲಿ ಹೇಗೆ ಮಣ್ಣುಪಾಲಾಯಿತು ಅನ್ನೋದಕ್ಕೆ ಈ ಟೈಮ್ಲೈನ್ ಸಾಕ್ಷಿ. 1802ರಲ್ಲಿ ಶುರುವಾದ ಆಂತರಿಕ ಒಡಕು, ಆಮೇಲೆ 1803ರಲ್ಲಿ ವೆಲ್ಲೆಸ್ಲಿ ಜೊತೆಗಿನ ಯುದ್ಧಗಳು, 1817ರಲ್ಲಿ ಆ ಹತಾಶೆಯ ದಂಗೆ, ಮತ್ತೆ ಫೈನಲ್ ಆಗಿ 1818ರಲ್ಲಿ ಕೋರೆಗಾಂವ್ ಮತ್ತು ಅಷ್ಟೀ ಯುದ್ಧಗಳಲ್ಲಿನ ಸೋಲು. ಕೇವಲ 16 ವರ್ಷ. ಇಷ್ಟು ಶಾರ್ಟ್ ಟೈಮ್ನಲ್ಲಿ ಇಡೀ ಮರಾಠ ಸಾಮ್ರಾಜ್ಯ ಬ್ರಿಟಿಷರ ಕಾಲಡಿಗೆ ಬಿದ್ದೋಯ್ತು. ಈ ಇಡೀ ಕಾಲಘಟ್ಟವನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಈ ಟೈಮ್ಲೈನ್ ನಮಗೆ ತುಂಬ ಸಹಾಯ ಮಾಡುತ್ತೆ. 1818ರಲ್ಲಿ ಇವರ ಆಟ ಶುರುವಾಯಿತು. ಆಮೇಲೆ 1839ರಲ್ಲಿ ರಣಜಿತ್ ಸಿಂಗ್ ಅವರ ನಿಧನ. 1845ಕ್ಕೆ ಮೊದಲ ಆಂಗ್ಲೋ ಸಿಖ್ ಯುದ್ಧ. ತಕ್ಷಣವೇ 1846ರಲ್ಲಿ ಲಾಹೋರ್ ಒಪ್ಪಂದ ಹಾಗೂ 1848ರಲ್ಲಿ ಲಾರ್ಡ್ ಡಾಲ್ಹೌಸಿಯ ಎಂಟ್ರಿ. ನೋಡಿದ್ರಲ್ಲ, ಒಂದಾದ್ಮೇಲೊಂದರಂತೆ ಐತಿಹಾಸಿಕ ಘಟನೆಗಳು ಎಷ್ಟು ವೇಗವಾಗಿ ನಡೆದೋಯ್ತು ಅಂತ. ಈ 1818ರಿಂದ 1857ರ ಸಮಯದಲ್ಲಿ ಬ್ರಿಟಿಷರು ಸುಮ್ಮನೆ ಕೂರಲಿಲ್ಲ. ಪಂಜಾಬ್, ಸಿಂಧ್, ಔಧ್ನಂತಹ ದೊಡ್ಡ ದೊಡ್ಡ ಬಲಿಷ್ಠ ರಾಜ್ಯಗಳನ್ನ ಮತ್ತು ಹಲವಾರು ಸಣ್ಣಪುಟ್ಟ ಸಂಸ್ಥಾನಗಳನ್ನ ಅತ್ಯಂತ ವ್ಯವಸ್ಥಿತವಾಗಿ ಒಂದೊಂದಾಗಿಯೇ ನುಂಗಿ ಹಾಕೋದಕ್ಕೆ ಶುರು ಮಾಡಿದ್ರು. ಈಗ ಆಂಗ್ಲೋ ಸಿಖ್ ಯುದ್ಧಗಳು. ಬ್ರಿಟಿಷರು ಪಂಜಾಬ್ ಪ್ರಾಂತ್ಯದ ಮೇಲೆ ಹೇಗೆ ಕಣ್ಣಿಟ್ರು ಅನ್ನೋದರ ಕಡೆ ಈಗ ಗಮನ ಹರಿಸೋಣ. ಈ ಟೈಮ್ಲೈನನ್ನು ನೋಡಿದರೆ ಇತಿಹಾಸದ ಒಂದು ರೋಚಕ ತಿರುವು ನಮಗೆ ಅರ್ಥವಾಗುತ್ತದೆ. 1839ರಲ್ಲಿ ಮಹಾರಾಜ ರಣಜಿತ್ ಸಿಂಗ್ ಅವರ ನಿಧನದ ನಂತರ ಬಲಿಷ್ಠವಾಗಿದ್ದ ಪಂಜಾಬ್ ಹೇಗೆ ದಿಢೀರ್ನೆ ರಾಜಕೀಯ ಅರಾಜಕತೆಗೆ ಜಾರಿತು ಅನ್ನೋದನ್ನ ನಾವಿಲ್ಲಿ ಕಾಣಬಹುದು. ಒಬ್ಬ ಬಲಿಷ್ಠ ನಾಯಕನಿಲ್ಲದಿದ್ದಾಗ ರಾಜ್ಯವೊಂದು ಹೇಗೆ ದುರ್ಬಲವಾಗುತ್ತದೆ ಎಂಬುದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಇಲ್ಲಿನ ಅತ್ಯಂತ ಆಘಾತಕಾರಿ ಅಂಶವೆಂದರೆ 1809ರಲ್ಲಿ ಮಾಡಿಕೊಂಡಿದ್ದ ನಿರಂತರ ಮೈತ್ರಿ ಒಪ್ಪಂದವನ್ನು ಬ್ರಿಟಿಷರು ತಾವಾಗಿಯೇ ಉದ್ದೇಶಪೂರ್ವಕವಾಗಿ ಮುರಿದರು. ಹೌದು, ಪಂಜಾಬ್ ಸೈನ್ಯದೊಂದಿಗೆ ನೇರ ಯುದ್ಧವನ್ನು ಹುಟ್ಟುಹಾಕಲು ಇದೊಂದು ಪಕ್ಕಾ ಸಂಚಾಗಿತ್ತು. 1839ರಲ್ಲಿ ಪ್ರಬಲ ನಾಯಕರಾಗಿದ್ದ ರಣಜಿತ್ ಸಿಂಗ್ ತೀರಿಕೊಂಡಾಗ ಪಂಜಾಬ್ನಲ್ಲಿ ದೊಡ್ಡ ರಾಜಕೀಯ ಗೊಂದಲ ಶುರುವಾಯಿತು. ಬ್ರಿಟಿಷರಿಗೆ ಕಾಯುತ್ತಿದ್ದ ಸುವರ್ಣಾವಕಾಶವೇ ಇದು ಅಲ್ವಾ? ಇದು ಬ್ರಿಟಿಷರ ತಂತ್ರಗಾರಿಕೆ ಎಷ್ಟು ಬೇಗ ಬದಲಾಗ್ತಿತ್ತು ಅನ್ನೋದನ್ನ ಅದ್ಭುತವಾಗಿ ತೋರಿಸುತ್ತೆ. 1809ರಲ್ಲಿ ಇವರು ಪಂಜಾಬ್ ಜೊತೆ ನಿರಂತರ ಮೈತ್ರಿ ಒಪ್ಪಂದ ಅಂತ ಶಾಂತಿ ಒಪ್ಪಂದ ಮಾಡಿಕೊಂಡಿದ್ರು. ಆದರೆ 1845ರ ಡಿಸೆಂಬರ್ ಹೊತ್ತಿಗೆ ಅದೇ ಒಪ್ಪಂದವನ್ನು ಗಾಳಿಗೆ ತೂರಿ ಪಂಜಾಬ್ ಮೇಲೆ ಆಕ್ರಮಣ ಮಾಡೋದಕ್ಕೆ ಪಕ್ಕಾ ಸ್ಕೆಚ್ ಹಾಕಿದ್ರು. ಅವರ ಮಾತಿಗೆ ಎಷ್ಟರ ಮಟ್ಟಿಗೆ ಬೆಲೆಯಿತ್ತು ಅನ್ನೋದಕ್ಕೆ ಇದೇ ಸ್ಪಷ್ಟ ಉದಾಹರಣೆ. ಆದರೆ ಇಲ್ಲಿ ನಾವು ಹೆಮ್ಮೆ ಪಡಬೇಕಾದ ಒಂದು ಅದ್ಭುತವಾದ ವಿಷಯ ಇದೆ.
ಬ್ರಿಟಿಷರ ಈ ದೊಡ್ಡ ಅಪಾಯವನ್ನು ಎದುರಿಸೋದಕ್ಕೆ ಹಿಂದೂ, ಮುಸ್ಲಿಂ ಹಾಗೂ ಸಿಖ್ಖರೆಲ್ಲರೂ ಒಂದಾಗೆ ನಿಂತರು. ಯೋಚನೆ ಮಾಡಿ, ಬ್ರಿಟಿಷ್ ಸೈನ್ಯವನ್ನು ಮಣಿಸಬೇಕು ಅಂತ ಜಾತಿ ಧರ್ಮದ ಭೇದ ಮರೆತು ಅವರೆಲ್ಲರೂ ಒಗ್ಗಟ್ಟಾಗಿದ್ದು ಭಾರತದ ಇತಿಹಾಸದ ಒಂದು ರೋಮಾಂಚಕಾರಿ ಘಟ. ಇಷ್ಟೆಲ್ಲ ಒಗ್ಗಟ್ಟಿದ್ರೂ ಅಂತಿಮವಾಗಿ ಏನಾಯ್ತು ಗೊತ್ತಾ? ಕೆಲವು ದೇಶದ್ರೋಹಿ ನಾಯಕರಿಂದಾಗಿ ಸೋಲುಬೇಕಾಯ್ತು. ಹೌದು, ಎಷ್ಟೇ ಶೌರ್ಯದಿಂದ ಹೋರಾಡಿದ್ರೂ ತಮ್ಮವರೇ ಆದ ಕೆಲವರ ವಿಶ್ವಾಸಘಾತಕತನದಿಂದ ಆ ನಿರ್ಣಾಯಕ ಯುದ್ಧವನ್ನ ಭಾರತೀಯರು ಕಳ್ಕೊಳ್ಬೇಕಾಯ್ತು. ಇದು ನಿಜಕ್ಕೂ ಒಂದು ದೊಡ್ಡ ದುರಂತ. ಈ ಯುದ್ಧದ ಸೋಲಿನ ನಂತರ ಶುರುವಾಗಿದ್ದೇ 3ನೇ ಘಟ್ಟ, ಲಾಹೋರ್ ಒಪ್ಪಂದ ಮತ್ತು ಅದರ ಪರಿಣಾಮಗಳು. ಇಲ್ಲಿಂದಲೇ ಪಂಜಾಬ್ ಸಂಪೂರ್ಣವಾಗಿ ಬ್ರಿಟಿಷರ ಕಂಟ್ರೋಲ್ಗೆ ಹೋಗಲು ಶುರುವಾಗಿದ್ದು. ಈ ಯುದ್ಧದ ನೇರ ಪರಿಣಾಮ ಏನಾಯ್ತು ಅಂದ್ರೆ 1846ರ ಅವಮಾನಕರ ಲಾಹೋರ್ ಒಪ್ಪಂದ. ಈ ಒಪ್ಪಂದದ ಮೂಲಕ ಸ್ವತಂತ್ರವಾಗಿದ್ದ ಪಂಜಾಬ್ ಪ್ರಾಂತ್ಯ ಸಂಪೂರ್ಣವಾಗಿ ಬ್ರಿಟಿಷ್ ರೆಸಿಡೆಂಟ್ನ ಕೈಗೊಂಬೆಯಾಗಿ ಬದಲಾಯಿತು. 1846ರಲ್ಲಿ ಒಂದು ಅವಮಾನಕರವಾದ ಲಾಹೋರ್ ಒಪ್ಪಂದಕ್ಕೆ ಸಹಿ ಹಾಕಿಸಲಾಯಿತು. ಇದರಿಂದ ಪಂಜಾಬ್ ತನ್ನ ಸ್ವಾತಂತ್ರ್ಯವನ್ನೇ ಕಳೆದುಕೊಳ್ತು. ಸಿಂಹಾಸನದ ಮೇಲೆ ಹೆಸರಿಗೆ ಮಾತ್ರ ಒಬ್ಬ ರಾಜನಿದ್ದ, ಆದರೆ ನಿಜವಾದ ಅಧಿಕಾರವೆಲ್ಲ ಬ್ರಿಟಿಷ್ ರೆಸಿಡೆಂಟ್ ಕೈಯಲ್ಲಿತ್ತು. ಪಂಜಾಬ್ ಅಕ್ಷರಶಃ ಬ್ರಿಟಿಷರ ಒಂದು ಆಶ್ರಿತ ರಾಜ್ಯವಾಗಿ ಬದಲಾಗಿ ಹೋಯಿತು. 1848ರಲ್ಲಿ ಬ್ರಿಟಿಷರು ಪಂಜಾಬಿನ ಮೇಲೆ ನೇರ ಆಡಳಿತವನ್ನ ಹೇರಲು ಮುಂದಾದಾಗ ಸುಮ್ಮನೆ ಕೂರಲು ಸಾಧ್ಯವಿತ್ತೇ? ಖಂಡಿತ ಇಲ್ಲ. ಚೆಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಮತ್ತು ಮೂಲ್ರಾಜ್ ಅವರಂತಹ ನಾಯಕರು ಲಾಹೋರ್ ಮತ್ತು ಮುಲ್ಟಾನ್ಗಳಲ್ಲಿ ಪ್ರಬಲವಾದ ಹೋರಾಟ ಶುರು ಮಾಡಿದ್ರು. ಹಾಗಂತ ಸಿಖ್ಖರು ಸುಲಭವಾಗಿ ಸೋಲೊಪ್ಪುಕೊಂಡು ಸುಮ್ಮನೆ ಕೂರ್ಲಿಲ್ಲ. ಇಲ್ಲಿರುವ ಪಟ್ಟಿಯನ್ನು ಗಮನಿಸಿದರೆ 1848ರಲ್ಲಿ ನೇರ ಬ್ರಿಟಿಷ್ ಆಳ್ವಿಕೆ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಶುರುವಾದವು. ಲಾಹೋರ್ನಲ್ಲಿ ಛಟ್ಟಾರ್ ಸಿಂಗ್ ಅಟ್ಟಾರಿವಾಲಾ ಮತ್ತು ಮುಲ್ತಾನ್ನಲ್ಲಿ ಮೂಲರಾಜ್ ಇದರ ನೇತೃತ್ವ ವಹಿಸಿದ್ರು. ಆದರೆ ದುರದೃಷ್ಟವಶಾತ್ ಬ್ರಿಟಿಷರ ಬೃಹತ್ ಸೈನ್ಯದ ಮುಂದೆ ಈ ಹೋರಾಟವು ಸೋತು ಪಂಜಾಬ್ ಸಂಪೂರ್ಣವಾಗಿ ಬ್ರಿಟಿಷ್ ಸಾಮ್ರಾಜ್ಯದ ಪಾಲಾಯಿತು. 4ನೇ ಭಾಗಕ್ಕೆ ಬರೋಣ. ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ಅತಿ ದೊಡ್ಡ ರೂವಾರಿ ಲಾರ್ಡ್ ಡಾಲ್ಹೌಸಿಯ ಆಗಮನ. 1848ರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಎಂಟ್ರಿ ಕೊಟ್ಟ ಈ ಲಾರ್ಡ್ ಡಾಲ್ಹೌಸಿಯ ಗುರಿ ಒಂದೇ ಆಗಿತ್ತು: ಭಾರತದಲ್ಲಿ ಉಳಿದುಕೊಂಡಿದ್ದ ಪ್ರತಿಯೊಂದು ದೇಶೀಯ ಸಂಸ್ಥಾನವನ್ನು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವುದು. ಆತನ ಈ ಹಠ ಭಾರತದ ನಕ್ಷೆಯನ್ನೇ ಸಂಪೂರ್ಣವಾಗಿ ಬದಲಾಯಿಸುವಂತಹುದ್ದಾಗಿತ್ತು. ಇದರ ನಿಯಮಗಳು ಬಹಳ ಸಿಂಪಲ್ ಆಗಿತ್ತು. ಯಾವುದೇ ಒಬ್ಬ ಭಾರತೀಯ ರಾಜನು ಸ್ವಂತ ಮಕ್ಕಳಿಲ್ಲದೆ ಮರಣ ಹೊಂದಿದರೆ ಆತ ದತ್ತು ತೆಗೆದುಕೊಂಡ ಮಗನಿಗೆ ಆಸ್ತಿ ಅಥವಾ ಉತ್ತರಾಧಿಕಾರದ ಹಕ್ಕು ಇರುತ್ತಿರಲಿಲ್ಲ. ಆ ಇಡೀ ರಾಜ್ಯ ನೇರವಾಗಿ ಬ್ರಿಟಿಷರ ಸಾಮ್ರಾಜ್ಯದಲ್ಲಿ ವಿಲೀನವಾಗುತ್ತಿತ್ತು. ನೋಡಿದ್ರಲ್ಲ, ಇದು ಸುಮ್ಮನೆ ಒಂದು ಕಾನೂನಾಗಿರಲಿಲ್ಲ, ಬದಲಾಗಿ ಅತ್ಯಂತ ಚಾಣಾಕ್ಷಿತನದ ರಾಜಕೀಯ ಅಸ್ತ್ರವಾಗಿತ್ತು. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಸೂಕ್ಷ್ಮ ವಿಚಾರವಿದೆ. ಇದೇನೋ ಸುಮ್ಮನೆ ತಂದ ಕಾನೂನಲ್ಲ. ಯಾವ್ಯಾವ ರಾಜರಿಗೆ ಮಕ್ಕಳಿಲ್ಲ ಅನ್ನೋದು ಡಾಲ್ಹೌಸಿಗೆ ಮೊದಲೇ ಪಕ್ಕಾ ಮಾಹಿತಿ ಇತ್ತು. ಆ ಮಾಹಿತಿಯನ್ನೇ ಇಟ್ಕೊಂಡು ಇದನ್ನೊಂದು ಪೂರ್ವ ನಿಯೋಜಿತ ರಾಜಕೀಯ ಅಸ್ತ್ರವನ್ನಾಗಿ ಆತ ಪ್ರಯೋಗ ಮಾಡಿದ್ದ. ಒಂದೇ ಒಂದು ಗುಂಡು ಹಾರಿಸದೆ, ಯುದ್ಧವೇ ಇಲ್ಲದೆ ಡಾಲ್ಹೌಸಿ ಎಷ್ಟು ದೊಡ್ಡ ರಾಜ್ಯಗಳನ್ನು ಕಬಳಿಸಿದ ಅಂತ ಇಲ್ಲಿ ನೋಡಿ. ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ ಮತ್ತು ನಾಗಪುರ್ ಒಂದರ ಹಿಂದೊಂದರಂತೆ ಈ ಎಲ್ಲಾ ಶ್ರೀಮಂತ ರಾಜ್ಯಗಳು ಕೇವಲ ಒಂದು ಕಾಗದದ ಮೇಲಿನ ಸಹಿಯಿಂದ ಬ್ರಿಟಿಷರ ಕೈವಶವಾದವು. ಇವರ ಈ ಆಕ್ರಮಣಕಾರಿ ಹಾಗೂ ಮೋಸದ ತಂತ್ರಗಳಿಗೆ ನಮ್ಮ ಭಾರತೀಯ ಜನಸಾಮಾನ್ಯರು ಹೇಗೆ ರಿಯಾಕ್ಟ್ ಮಾಡಿದ್ರು ಅನ್ನೋದು ನಮಗೆ ಬಹಳ ಮುಖ್ಯ. ಈಗ ಇಲ್ಲಿರುವ ಈ ಐತಿಹಾಸಿಕ ಮಾಹಿತಿಯನ್ನ ಗಮನಿಸಿದ್ರೆ ನಮಗೊಂದು ಆಸಕ್ತಿದಾಯಕ ವಿಚಾರ ಗೊತ್ತಾಗುತ್ತೆ. ಡಾಲ್ಹೌಸಿಯ ಈ ತಡೆರಹಿತ ಆಕ್ರಮಣಗಳಿಂದ ಸಿಟ್ಟು ಬಂದಿದ್ದು ಕೇವಲ ಅಧಿಕಾರ ಕಳಕೊಂಡ ರಾಜರಿಗೆ ಮಾತ್ರವಲ್ಲ. ತಲೆತಲಾಂತರದಿಂದ ಬಂದ ತಮ್ಮ ರಾಜರ ಬಗ್ಗೆ ಅಪಾರ ಗೌರವ, ಸಹಾನುಭೂತಿ ಇಟ್ಕೊಂಡಿದ್ದ ಸಾಮಾನ್ಯ ಜನರಿಗೂ ಬ್ರಿಟಿಷರ ವಿರುದ್ಧ ಸಿಕ್ಕಾಪಟ್ಟೆ ದ್ವೇಷ ಶುರುವಾಯಿತು. ಆದರೆ ಇಂಥ ಅನ್ಯಾಯಗಳನ್ನ ನೋಡ್ತಾ ಜನ ಸುಮ್ಮನೆ ಕೂರ್ತಾರ? ಖಂಡಿತ ಇಲ್ಲ. ಅಧಿಕಾರ ಕಳೆದುಕೊಂಡ ರಾಜಮನೆತನದವರ ಬಗ್ಗೆ ಜನಸಾಮಾನ್ಯರಲ್ಲಿ ಅಪಾರವಾದ ಸಹಾನುಭೂತಿ ಹುಟ್ಕೊಂತು. ಜೊತೆಗೆ ಬ್ರಿಟಿಷರ ದಬ್ಬಾಳಿಕೆಯ ಆಡಳಿತದ ವಿರುದ್ಧ ಒಳಗೊಳಗೆ ಉರಿಯುವಂತಹ ಆಕ್ರೋಶ ಭುಗಿಲೆದ್ದಿತು.